fuck are you doing? ಇರು ಒಂದ್ Why ನಿಮಿಷ. also you asked me to shut up? I'm like, what the ತುಂಬಾ ಕೋಪ ಬರ್ತಾ ಇದೆ. ಅಲ್ಲ ಏನು ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? Okay, ಲೆಟ್ ಮಿ ಫಿನಿಶ್. ಎಲ್ಲ ಸಣ್ಣ ಸಣ್ಣ ಬುದ್ಧಿ ತೋರಿಸ್ತಾ ಇದಾರೆ. ಅಸಹ್ಯ ಅಂದ್ರೆ Can I speak now? ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋ ನಾವು ಫ್ರೈಡೆ ಎಪಿಸೋಡ್ ನೋಡೋ ಮುಂಚೆನೆ ಶೂಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಒಡೆ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಎನಿವೇಸ್ ತಡ ಮಾಡಿದೆ, ಲೆಟ್ಸ್ ಗೋ. ಮೊದಲನೇದಾಗಿ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಮಾತಾಡೋಣ. ಏನ್ ಹೇಳ್ಬೇಕು ಒಡೆ? ನನ್ಗೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನಕ್ಕೆ ಎಲ್ರು ಅವ್ರನ್ನ ಆತರ ಟಾರ್ಗೆಟ್ ಮಾಡ್ತಾ ಇದಾರೆ? ಯಾರೆಲ್ಲ ಏನೋ ಎಲ್ಲ ಆಕ್ಟರ್ಸ್ ಗಳ ಸಿಂಡಿಕೇಟ್ ಮಾಡ್ಕೊಂಡು ಟಾಕ್ ಟಾಕ್ ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಬಟ್ ಇನ್ನೊಂದು ಮೀಮ್ಸ್ ನೋಡಿದೆ ನಾನು. ಅವ್ರ ಕಾಲ್ ಬಂಡೆ ಹಾಕಿದಾರಲ್ಲ, ಒಂದ್ ಯಾರೋ ಒಬ್ರು ಹಾಕಿದ್ರು ಒಂದು ರೀಲ್ಸ್ ನ. ಆ ಡ್ರಮ್ ಅವ್ರ ಕಾಲ್ ಮೇಲೆ ಬಿದ್ದೇ ಇಲ್ಲ, ಸೈಡಿಗೆ ಬಿದ್ದಿದ್ದು. ಸೊ ಇವ್ರ ಕಾಲ್ ಮುರಿದೋಗಿದೆ ಅಂತ ಹಾಕೊಂಡಿದ್ದಾರೆ. ಅದೇನು ಜಿನ್ಯನಾಗ ಅವ್ರ ನಾಟಕ ಆಡ್ತಾರೋ. ಬಟ್ ನನಗೆಲ್ಲೂ ಅಲ್ಲಿ ಕಾಣಿಸಿಲ್ಲಪ್ಪ. ಮನುಷ್ಯ ಸ್ವಲ್ಪ ರಿಯಲ್ ಆಗಿ ಕಾಣಿಸಿದ್ರು. ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡ್ತಾವ್ರೆ. ಅವರೆಲ್ಲ ನೋಡಿದ್ರೆ ಅಯ್ಯೋನ್ಸ್ಬಿಡೋದು ನನಗೆ. ಟ್ರೂ ನನ್ಗೂ ಅಷ್ಟೇ. ಆಕ್ಚುಲಿ ಅವ್ರನ್ನ ನೋಡಿದ್ರೆ ಸ್ವಲ್ಪ ಒಂದ್ ಸಾಫ್ಟ್ ಕಾರ್ನರ್ ಸಿಂಪತಿ ಬರ್ತಾ ಇದೆ. ಎಲ್ರೂ ಟಾರ್ಗೆಟ್ ಮಾಡ್ತಾ ಇದಾರೆ. ಪ್ರಾಬಬ್ಲಿ ಅವ್ರು ಅದಕ್ಕೆ ಅಂತಾನೆ ಏಟ್ ಬಿದ್ದಿದೆ ಅಂತ, ಒಂದು ಟಾರ್ಗೆಟ್ ಕಮ್ಮಿ ಆಗ್ಲಿ, ಸಿಂಪತಿ ಬರ್ಲಿ ಮನೆ ಒಳಗಡೆ ಅಂತ ಆ ರೀಸನ್ಗೋಸ್ಕರ ಮಾಡ್ತಾ ಇರ್ಬೋದು. ಟಾರ್ಗೆಟ್ ಆಗೋದು ತುಂಬಾ ಎವಿಡೆಂಟ್. ಯಾಕೆ ಅಂದ್ರೆ ನೀವು ಅದು ಬ್ಲಾಕ್ ರೋಸ್ ರೆಡ್ ರೋಸ್ ಟಾಸ್ಕ್ ನೋಡಿದ್ರೆ ಹೈಯೆಸ್ಟ್ ಬ್ಲಾಕ್ ರೋಸಸ್ ಬಂದಿರೋದು ಸುರೇಶ್ ಅವ್ರಿಗೆ. ಮತ್ತೆ ಮನೆ ಸಾಮಗ್ರಿ ಕ್ವಿಜ್ ಟಾಸ್ಕ್ ಏನಿತ್ತು, ಅದು ಏನೇ ನೆಗೆಟಿವ್ ಇರ್ಲಿ ಎಲ್ರು ಓಕೆ ಸುರೇಶ್ ಅವ್ರ ಹೆಸರು ಫಿಕ್ಸ್, ಚೈತ್ರ ಅವ್ರ ಹೆಸರು ಅಥವಾ ಸುರೇಶ್ ಅವ್ರ ಹೆಸರು ಆನ್ಸರ್ ಸೇಮ್ ಇರುತ್ತೆ, ನಮ್ಗೆ ಗ್ರೋಸರೀಸ್ ಬರುತ್ತೆ ಅನ್ನೋ ತರ. ನನ್ಗೆ ಈ ವಾರ ನೋಡಿ ಎಲ್ರ ಮೇಲೆ ತುಂಬಾ ಕೋಪ ಬರ್ತಾ ಇದೆ. ಅಲ್ಲ ಏನು ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಸುರೇಶ್ ಒಬ್ಬನೇ ಸಿಕ್ಕಿರೋದು ನಿಮ್ಗೆ. ಎಲ್ಲೂ ಮುಂಜಾನೆ ಹೇಳ್ತಾರಲ್ಲ, ಆಳಗೊಬ್ಬ ಕುರಿಮುಟ್ಟಿ ಎಲ್ಲ ಎತ್ತಾಕ್ತಾರ. ಬೇರೆ ಯಾರು ಅಲ್ಲಿ ಕಳ್ಪೆ ಚೆನ್ನಾಗಿ ಮಾಡ್ತಾನೆ ಇಲ್ವಾ? ಸುರೇಶ್ ಒಬ್ರೇನಾ? ಎಲ್ರು ಹೋಗಿ 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 ಅವರಿಗೆ ಬ್ಲಾಕ್ ರೋಸ್ ಕೊಟ್ರಲ್ಲ. ಅಲ್ಲ ನನ್ಗೆ ಗೊತ್ತಿಲ್ಲ ಸುರೇಶ್ ಹೋದ್ಮೇಲೆ ಏನ್ ಮಾಡ್ತಾರೆ ಬಿಗ್ ಬಾಸ್ ಹೌಸ್ ಇಂದ? ಅವ್ರವ್ರಿಗೆ ಕೊಡ್ಕೊಬೇಕು ತಾನೆ. ಎಲ್ಲ ಸೇಫ್ ಗೇಮ್ ಮಾಡ್ತಿದಾರೆ. ಎಲ್ರು ಫೇವರಿಸಮ್. ನನ್ಗೆ ಈ ವಾರ ನೋಡ್ಬಿಟ್ಟು ಮೈಲ ಕೊತ 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 ಕುಯ್ತಾರೆ. ಎಸ್ಪೆಷಲಿ ನೆನ್ನೆ ಎಪಿಸೋಡ್ ಅಂತ ನೋಡಾಗಂತೂ ಹೆಂಗೆ ನಾನ್ ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ ಸ್ಕ್ರೀನ್ಗೆ. ಇವಳು ಜಗಳ ಆಡ್ತಾಳೆ, ಅದು ಶೋ ಕಾಣೋ ಅಂತ ಒಟ್ಟಿಗೆ ನೋಡಿದ್ ನಾವು. ನನಗೆ ಅಷ್ಟು ಕುದಿತಾ ಇದ್ದವು ಕೊತ ಕೊತ ಅಂತ, ಬ್ಲಡ್ ಬಾಯ್ಲ್ ಆಗ್ತಾ ಇತ್ತು ನನಗೆ. ಏನಕ್ಕೆ ಸುರೇಶ್ ಏನಕ್ಕೆ? ಸೊ ಒಡೆ ನೀನ್ ಹೇಳ್ತಾ ಇರೋದು ನಾನು ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ಸೊ ಹೆಂಗಂದ್ರೆ ಜಗದೀಶ್ ಸರ್ ಇರೋವರೆಗೂ ಎಲ್ರಿಗೂ ಜಗದೀಶ್ ಸರ್ ಟಾರ್ಗೆಟ್ ಆದ್ರು. ಅವ್ರು ಹೋದ ತಕ್ಷಣ ಇವಾಗ ಸುರೇಶ್ ಅವರು, ಚೈತ್ರ ಅವರು, ಧನರಾಜ್ ಅವರು ಟಾರ್ಗೆಟ್ ಆಗಿದ್ದಾರೆ. ಇವರೆಲ್ಲ ಹೋದ್ಮೇಲೆ ಇವ್ರ ಆಟಗೋಸ್ಕರ ನಾವು ಕಾಯ್ಕೊಂಡಿರ್ಬೇಕಾ? ಎಂತ ಅಸಹ್ಯ ಅಂದ್ರೆ ಇವರು ಮರ್ತ್ಬಿಟ್ಟಿದ್ದಾರೆ. ಆಟ ಆಡ್ಬೇಕು, ಟಾಸ್ಕ್ ಗೆಲ್ಬೇಕು, ಕ್ಯಾಪ್ಟನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹೊರತು ಆಚೆ ಕಡೆ ಜನಗಳನ್ನ ನಾನು ಸಂಪಾದನೆ ಮಾಡ್ತೀನಿ ಇಲ್ವೋ ಯೋಚನೆ ಮಾಡ್ತಾ ಇಲ್ಲ. ಈಗ ನೀನು ಒಳಗೆ ಟಾಸ್ಕ್ ಗೆದ್ಬಿಟ್ಟು ಕ್ಯಾಪ್ಟನ್ ಆದ್ರೆ ನಿನ್ಗೆ ಯಾರು ನಿಂಗೆ ಬಹುಮಾನ ಕೊಡಲ್ಲ. ದಟ್ ವಿಲ್ ನಾಟ್ ಟೇಕ್ ಯು ಟು ದ ಎಂಡ್ ಆಫ್ ದಿ ಶೋ. ನಿಮ್ಗೆ ನೀನು ನಾಮಿನೇಟ್ ಆದ್ರೂ ಅಲ್ಲಿರೋ ಒಳಗಡೆ ನಿಮ್ಗೆ ಇರೋರು ಚೆನ್ನಾಗಿ ಆಡ್ತಲ್ಲ ಅಂತ ನಿಮ್ಗೆ ನಾಮಿನೇಟ್ ಮಾಡೋದನ್ನು, ಅಕಸ್ಮಾತ್ ಇಫ್ ಯು ಟ್ರೂ ನೀನ್ ಒಳ್ಳೆತನ ತೋರ್ಸಿದ್ರೆ, ಒಳ್ಳೆ ಮನುಷ್ಯತ ತೋರ್ಸಿದ್ರೆ, ಒಳ್ಳೆ ಗುಣ ತೋರ್ಸಿದ್ರೆ, ನೀನ್ ನಾಮಿನೇಟ್ ಆದ್ರೂ ಜನ ನಿನ್ನ ಕಾಪಾಡ್ತಾರೆ, ಸೇವ್ ಮಾಡ್ತಾರೆ. ಅದಾಡ್ತಾ ಇಲ್ಲ ಇವರು. ಅಲ್ಲನ್ ಟಾಸ್ಕ್ ಗೆಲ್ಬೇಕು, ಅಲ್ಲನ್ ಕ್ಯಾಪ್ಟನ್ ಆಗ್ಬೇಕು. ಅವ್ನ್ ಯಾರೋ ಒಬ್ಬ ಸಿಗ್ತಾನೊಬ್ಬ ಮಿಕ್ಕ, ಅವನ ಮೂಲೆಗೆ ಹಾಕ್ಬಿಡೋಣ, ನಾವ್ ಮಾತ್ರ ಶೈನ್ ಆಗ್ಬಿಡೋಣ, ಗ್ರೂಪಿಸಮ್ ಮಾಡ್ಕೊಂಡ್ಬಿಡೋಣ, ಒಬ್ಬ ಸ್ಟ್ರಾಂಗ್ ಕಂಟೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ಬಿಡೋಣ, ಸೇಫ್ ಆಫ್ ಕ್ಯಾಪ್ಟನ್ ಅವ್ರಿಗೆ ಹೋಗ್ಬಿಡೋಣ. ಅಷ್ಟೇ ಮಾಡ್ತಾ ಇರೋದು. ಎಲ್ಲ ಸಣ್ಣ ಸಣ್ಣ ಬುದ್ಧಿ ತೋರಿಸ್ತಾ ಇದಾರೆ. ನನಗೆ ಉರ್ದೋಗ್ತದೆ ನನ್ನ ಎಪಿಸೋಡ್ ನೋಡ್ಬಿಟ್ಟು. ನಂಗೆ ಏನು ಮಾತಾಡ್ಬೇಕು ಅಂತ ಅನ್ಸಲ್ಲ. ನನಗೆ ಅಸಹ್ಯ ಆಗ್ತಾ ಇದೆ ಕೆಲವರು ಬಿಹೇವಿಯರ್ ಗಳು ನೋಡ್ಬಿಟ್ಟು ನೆನ್ನೆ. ಓಕೆ, ಸೊ ಇವಾಗ ತ್ರಿವಿಕ್ರಮ್ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋಣ. ಐ ಥಿಂಕ್ ಅವ್ರು ಹೇಳ್ದಂಗೆ ನ್ಯೂಟ್ರಲ್ ಕ್ಯಾಪ್ಟನ್ ಆಗಿ ಇದ್ರು. ಉಸ್ತುವಾರಿ ಎಲ್ಲ ಮಾಡ್ಬೇಕಾದ್ರೆ ನೋಡ್ಕೊಂಡೆ ಅವ್ರು ಮಾಡಿದ್ರು. ಬಟ್ ಬೇಜಾರಾಗಿದ್ ಯಾವಾಗ ಅಂದ್ರೆ ಅವ್ರು ನಾವೊಂದು ಟ್ರಂಪ್ ಕಾರ್ಡ್ ಹಾಗೆ ತರ್ತೀವಿ ಅಂತ ಹೇಳಿದಾಗ ಕೆಲವರಿಂದ ಡಿಸಿಷನ್ಸ್ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಕೆಲವರು ಈ ಭವ್ಯ, ಚೈತ್ರ, ಅನುಷಾ ಅವ್ರದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು. ಓಕೆ ಅವ್ರು ಮಾಡ್ತಾರೆ, ಅವ್ರು ತುಂಬಾ ಮುಂಚೆಯಿಂದಾನು ಸೆಲ್ಫಿಶ್ ಆಗಿ ಆಡ್ಕೊಂಡ್ ಬರ್ತಾ ಇದಾರೆ. ಓಕೆ, ಮೋಕ್ಷಿತಾ ಡಿಸಿಷನ್ ಖುಷಿ ಆಯ್ತು, ಐಶು ಡಿಸಿಷನ್ ಖುಷಿ ಆಯ್ತು. ಬಟ್ ಗೌತಮಿ ಅವರು ಚೇಂಜ್ ಮಾಡ್ಬೇಕಾದ್ರೆ ನನ್ಗೆ ಅಯ್ಯೋ ಯಾಕೆ ಅದು ಫುಲ್ ಬೇಜಾರಾಗೋಯ್ತು ನನ್ಗೆ. ಅದೇ ಅವ್ರದ್ದು ನೋಡ್ಕೊಂಡ್ಬಿಡ್ತಾ ಗುರು. ಅಲ್ಲ ಗುರು, ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅವ್ರಿಬ್ರು ಕಾಂಬಿನೇಷನ್. ಗೌತಮಿ ಅವ್ರದ್ದು ಮತ್ತೆ ಹನುಮಂತ ಅವ್ರದ್ದು ಪಂಚೆ ಹೊಡ್ಕೊಂಡು ಅವ್ರ ತರನೇ ಮಾತಾಡ್ಕೊಂಡು. ಅಲ್ಲ ಗುರು, ಬೇರೆಯವ್ರ ಕಂಪೇರ್ ಮಾಡಿದ್ರೆ ಹನುಮಂತ ಅವ್ರ ವೀಕ್ ಕಂಟೆಸ್ಟೆಂಟ್ ಟಾಸ್ಕ್ ಗಳಲ್ಲಿ. ನೀನ್ ಅವ್ರಿಗೇನು ಟಾಸ್ಕ್ ಆಡ್ಬೇಕು ತಾನೆ ಜೊತೆಲಿ. ಹನುಮಂತ ಎಷ್ಟು ಆಡ್ತಾರೆ ಟಾಸ್ಕ್. ಗೌತಮಿ ಯಾಕೆ ಬೇರೆಯವ್ರನ್ನ ಚೂಸ್ ಮಾಡಿದ್ರು? ಅದನ್ನ ತ್ರಿವಿಕ್ರಮ್ ಬಗ್ಗೆ ಮಾತಾಡೋದಲ್ಲ ಗುರು. ನನಗೆ ತ್ರಿವಿಕ್ರಮ್ ಬಾಯಿಗೆ ಒಂದೇ ಒಂದ್ ಕೇಳೋದ್ ನಾನು. ನೀವ್ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದ್ರಲ್ಲ ಬಾಯ್, ನಂಗೆ ಯಾರು ಕನ್ವಿನ್ಸ್ ಮಾಡಿಲ್ಲ, ನನ್ಗೆ ಯಾರು ಮಾಡ್ಕೊಳಕ್ ಇಷ್ಟ ಅಲ್ಲ ಅಂತ. ಭವ್ಯನ ಕ್ವಿಕ್ ಮಾಡಿದ್ರಿ, ಮತ್ತೆ ಅದು ಫೇವರಿಸಮ್ ಅಲ್ವಾ?
ಲಾಸ್ಟ್ ವೀಕ್ ಇಬ್ರು ಹೋಗಿರಲ್ಲ ಕ್ಯಾಪ್ಟನ್ಶಿಪ್ ವರ್ಗುನು. ಈ ವಾರ ಯಾಕೆ ನೀವು ಅವ್ರನ್ನ ಪಿಕ್ ಮಾಡಿದ್ರಿ? ಅಷ್ಟು ಒಳ್ಳೆ ತರ ನಿಮ್ಗೆ ಅಷ್ಟು ಒಳ್ಳೆರು ಅಂತ ತೋರ್ಸ್ಕೋಬೇಕು ಅಂದ್ರೆ ನ್ಯೂಟ್ರಲ್ ಆಗಿ ಬೇರೆಯವ್ರನ್ನ ಪಿಕಪ್ ಮಾಡ್ಬೇಕಾಗಿತ್ತು. ಅನುಷನ ಪಿಕಪ್ ಮಾಡ್ಬೇಕಾಗಿತ್ತು. ಸುರೇಶ್ ಅವ್ರ ಕಾಲ್ ಸರಿ ಇಲ್ವಲ್ಲ, ಅಷ್ಟು ಒಳ್ಳೆ ತರ ತೋರ್ಸ್ಬೇಕು, ಅನುಷನ ಪಿಕಪ್ ಮಾಡ್ಬೇಕಾಗಿತ್ತು. ಎಲ್ಲಿ ಒಳ್ಳೆತನ? ನಂಗೆ ಅವ್ರ ಮೇಲೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವ್ರಿಗೂ ನನ್ಗೆ ಆ ವಿನಯ್ ಮತ್ತೆ ಕಾರ್ತಿಕ್ ಅವ್ರದ್ದು ಗುಣ ಕಾಣ್ತಾ ಇತ್ತು ಅವ್ರಲ್ಲಿ. ಒಳ್ಳೆ ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ಮಾಡ್ತಾರೆ ಅಂತ. ಇದೊಂದು ಡಿಸಿಷನ್ ತಗೊಂಡ್ಬಿಟ್ಟು ನನಗೆ ಅವ್ರ ಮೇಲೆ ಎಲ್ಲೋ ಒಂದ್ ಸ್ವಲ್ಪ ಇಲ್ಲಿದ್ದ ಎಕ್ಸ್ಪೆಕ್ಟೇಷನ್ ಇಲ್ಲಿ ಬಂದ್ಬಿಡ್ತು. ಅವ್ರು ಮತ್ತೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡಕ್ ಹೋದ್ರು. ಮತ್ತೆ ಹಂಗಿದ್ರೆ ಅವರು ನ್ಯೂಟ್ರಲ್ ಆಗಿ ಆಡ್ತೀನಿ ಅಂತ ಹೇಳ್ಬಾರ್ದಿತ್ತು. ಅವ್ರು ಓಪನ್ ಆಗಿ ನನ್ನ ಫ್ರೆಂಡ್ ಸಪೋರ್ಟ್ ಮಾಡಿ ಆಡ್ತೀನಿ ಅಂದ್ರೆ ಓಕೆ, ಡನ್ ಡಿಸಿಷನ್. ಅವರು ಅದ್ರ ಮುಂಚೆ ಕ್ಯಾಪ್ಟನ್ಸಿ ಆಗಿದ್ದನ್ನ ಅವ್ರು ಏನ್ ಹೇಳ್ತಾರೆ, ಇಲ್ಲ ಈ ಸತಿ ನ್ಯೂಟ್ರಲ್ ಕ್ಯಾಪ್ಟನ್ಸಿ ಇರುತ್ತೆ, ಏನೋ ನ್ಯೂಟ್ರಲ್ ಆಗಿ ಆಡ್ತೀನಿ ಆತರ ಹೇಳಿದ್ರು. ಅದೊಂದು ಸ್ವಲ್ಪ ನಂಗೆ ಡಿಸಪಾಯಿಂಟ್ ಆಯ್ತು. ಬಟ್ ಈ ವಾರ ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ಸ್ತಾ ಇದೆ ಬಡೆ? ನನಗೆ ಗೊತ್ತಿಲ್ಲ. ಅದು ಬಿಗ್ ಬಾಸ್ ಏನ್ ಟಿಸ್ಟ್ ಕೊಡ್ತಾರೆ ಗೊತ್ತಿಲ್ಲ. ಅಕಸ್ಮಾತ್ ಬಿಗ್ ಬಾಸ್ ಏನಾದ್ರೂ ಸ್ಟ್ರೆಂತ್ ಇರೋ ಟಾಸ್ಕ್ ಕೊಟ್ರೆ, ಫಿಸಿಕಲ್ ಟಾಸ್ಕ್ ಕೊಟ್ರೆ, ಐ ಆಮ್ ಶೋರ್ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಫಿಸಿಕಲ್ ಟಾಸ್ಕ್ ಅಲ್ಲಿ. ನೆನ್ನೆ ನೋಡಿದ್ವಲ್ಲ ಎಷ್ಟು ಚೆನ್ನಾಗಿ ಅವರು ಕ್ಯೂಬ್ ನ ಹಿಡ್ಕೊಂಡಿದ್ರು. ತುಂಬಾ ಅವರೇ ಬಂದೇ ಬರ್ತಾರೆ ಪಕ್ಕ. ಅಕಸ್ಮಾತ್ ಇಲ್ಲ ಸ್ಮಾರ್ಟ್ ಆಗಿರೋ, ಇಂಟೆಲಿಜೆನ್ಸ್ ಆಗಿರೋ ಏನಾದ್ರು ಟಾಸ್ಕ್ ಕೊಟ್ರೆ, ಇಲ್ಲ ಲಕ್ ಬೇಸ್ಡ್ ಟಾಸ್ಕ್ ಕೊಟ್ರೆ, ನೀನ್ ಹೇಳ್ತಿದಾಗ ಬೇರೆಯವ್ರಿಗೆ ಗೆಲ್ಲೋ ಚಾನ್ಸಸ್ ಇದೆ. ಸೊ ಎನಿವೇಸ್ ನಾನ್ ಅನ್ಕೊಂಡಿದ್ದೆ ಈ ವಾರ ಮಂಜನಾ ಆಗ್ಬೇಕಾಗಿತ್ತು ಕ್ಯಾಪ್ಟನ್ ಅಂತ. ಬಿಕಾಸ್ ಹಿ ಇಸ್ ವೆರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಅವರ ಆಟ ಆಡ್ತಿರೋ ರೀತಿ, ಆಟ ಆಡ್ತಿರೋ ಶೈಲಿ ಅಲ್ಲಿರೋರ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಬಟ್ ನಮಗ್ ಅರ್ಥ ಆಗ್ತಾ ಇದೆ. ಅವ್ರು ಗೆಲ್ಬೇಕಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಭವ್ಯ ಅವ್ರು ಯಾಕೆ ಮಂಜುನನ್ ಬಿಟ್ಕೊಟ್ರು ನನಗೊಂದು ಗೊತ್ತಿಲ್ಲ. ಇಟ್ ವಾಸ್ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಇತ್ತು. ನನಗ್ ಗೊತ್ತಿಲ್ಲ ಎಲ್ಲಿ ಚಮಚ ಅಂದ್ಬಿಡ್ತಾರ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಅಂತ. ಅದು ಆಗಬಾರದು ಅಂತ ಒಂದು ಆಪರ್ಚುನಿಟಿ ಭವ್ಯ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾರೆ ಲಾಸ್ಟ್ ವೀಕ್. ಈ ವೀಕು ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ, ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಇದೊಂದು ಡಿಸಿಷನ್ ತಗೊಂಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಇದು ಎಕ್ಸ್ಪೆಕ್ಟೇಷನ್ ಇಲ್ಲ ಆಗ್ಬಿಡ್ತಾ ಅಂತ ಯೋಚನೆ ಮಾಡ್ತಾ ಇದೀನಿ. ಮಂಜಣ್ಣಗೆ ಆಗಿ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಸೊ ಆಕ್ಚುಲಿ ಅಕಸ್ಮಾತ್ ಭವ್ಯ ಅವರು ಮಂಜನಾ ಅವ್ರ ಜೊತೆ ಸ್ಟಿಕ್ ಆನ್ ಆಗಿದ್ರೆ, ಮಂಜನಾ ಎಂತ ವ್ಯಕ್ತಿ ಅಂದ್ರೆ ಅದನ್ನ ನೆನ್ಪಿಟ್ಕೊಂಡು ಅವರು ಮುಂದೆ ಅವ್ರಿಬ್ಬರ ಮಧ್ಯ ಏನೋ ಒಂದು ಇಶ್ಯೂಸ್ ಏನೋ ಇತ್ತಲ್ಲ, ಅದೆಲ್ಲ ಅವ್ರು ಮರ್ತು ಬಿಟ್ಟು ಇನ್ಮೇಲಿಂದ ಓಕೆ ಐ ಹ್ಯಾವ್ ಟು ಆಲ್ಸೋ ಹೆಲ್ಪ್ ಭವ್ಯ ಅಂತ ಎಲ್ಲೋ ಒಂದ್ ಕಡೆ ಭವ್ಯನ ಟಾರ್ಗೆಟ್ ಮಾಡ್ದಂಗೆನೆ ಆಡೋರು ಅಂತ ನನ್ಗೆ ಅನ್ಸ್ತಾ ಇದೆ. ಇನ್ನೊಂದು, ಅನುಷಾ ಅವ್ರ ಅಕಸ್ಮಾತ್ ಇಲ್ಲ ನಾವ್ ಹೆಂಗಿದ್ರು ಇಬ್ರು ನೇರವಾಗಿ ನಾಮಿನೇಟ್ ಆಗಿದೀವಿ, ನಾನ್ ನನ್ನ ಪಾರ್ಟ್ನರ್ ಗೋಲ್ಡ್ ಸುರೇಶ್ ಅವ್ರ ಜೊತೆನೆ ಇದ್ಬಿಟ್ಟು ಆಡ್ತೀನಿ ಅಂತ ಇದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದಿತ್ತು ಅಂತ ನನ್ಗೆ ಅನ್ಸ್ತಾ ಇದೆ. ಬಿಕಾಸ್ ಅವ್ರು ಹೆಂಗಿದ್ರು ಇಬ್ರು ನಾಮಿನೇಟ್ ಆಗಿದ್ದಾರೆ. ಸೊ ಲೆಟ್ ಬೋತ್ ಆಫ್ ಅಸ್ ಜೊತೆಲೆ ಆಡ್ಬಿಟ್ಟು ಬರೋಣ ಅನ್ನೋದು ಒಂದ್ ಮೈಂಡ್ ಸೆಟ್ ಇದ್ದಿದ್ರೆ ಐ ಫೀಲ್ ಇಲ್ಲ. ಅದ್ ಹೆಂಗ್ ಮಾಡ್ಕೋತಾರೆ? ಅವ್ರೊಂದ್ ಸಿಂಡಿಕೇಟ್ ಮಾಡ್ಕೊಂಡಿಲ್ವಾ? ನಾನೊಂದ್ ಆಕ್ಟರ್, ನಾನ್ ಧರ್ಮ ಜೊತೆನೆ ಇರ್ಬೇಕು, ನಾನು ಇವ್ರ ಜೊತೆ ಇರ್ಬೇಕು ಮಾಡ್ಕೊಂಡ್ಬಿಟ್ಟವ್ರಲ್ಲ ಒಂದ್ ಸಿಂಡಿಕೇಟ್. ಅವ್ರ ಜೊತೆ ಇದ್ರೆ ನಾನು ಕಂಫರ್ಟಬಲ್, ಇಲ್ಲ ಬೇರೆ ಹೆಂಗಾರ ಹಾಳಾಗೋಗ್ಲಿ. ಈ ತರ ಇದ್ರೆ ಜನಗಳ ಮನ್ಸನ್ನ ಹೆಂಗ್ ಸಂಪಾದನೆ ಮಾಡ್ತಾರೆ? ಕಷ್ಟ. ಸೋ ಫಾರ್ ಇವಾಗ ಭವ್ಯ ಮತ್ತೆ ತ್ರಿವಿಕ್ರಮ್ ಲೀಡ್ ಅಲ್ಲಿ ಇದಾರೆ. ನೆಕ್ಸ್ಟ್ ಗೌತಮಿ ಮತ್ತೆ ಹನುಮಂತು. ಐ ಆಮ್ ಹೋಪಿಂಗ್ ಗೌತಮಿ ಅವ್ರ ಕ್ಯಾಪ್ಟನ್ ಆಗ್ಲಿ ಅಂತ. ಅದು ಒಂದು ಬೇಜಾರಾಯ್ತು. ಬಟ್ ಲೆಟ್ಸ್ ಸಿ, ಗೌತಮಿ ಅವ್ರ ಕ್ಯಾಪ್ಟನ್ ಆಗ್ಬೇಕು ಅಂತ ನನ್ಗೆ ಅನ್ಸ್ತಾ ಇದೆ. ನೋಡೋಣ ಹೆಂಗೋಗುತ್ತೆ ಅಂತ. ಈಗ ಮಂಜಣ್ಣ ಅವ್ರ ಬಗ್ಗೆ ಮಾತಾಡೋಣ. ನನ್ಗಂತೂ ಹೇಳ್ದಂಗೆ ಫುಲ್ ಬೇಜಾರಾಗೋಯ್ತು. ಯಾಕೆ ಅಂದ್ರೆ ಮಂಜಣ್ಣ ಆಕ್ಚುಲಿ ಆ ಮಣ್ಣಿನ ಟಾಸ್ಕ್ ಏನಿತ್ತಲ್ಲ, ಮೋಕ್ಷಿತಾ ಮತ್ತೆ ಗೌತಮಿ ಅವ್ರ ಟೀಮ್ಗೆ ತುಂಬಾ ಕಮ್ಮಿ ಟಾರ್ಗೆಟ್ ಮಾಡಿದ್ದಾರೆ, ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ. ಅದು ಮನೆಯವರು ಎಲ್ರು ಮಾತಾಡ್ಕೊಂಡ್ರು, ಓಕೆ ಮಂಜನಾಗ್ ಮಾಡ್ತಾ ಇದಾರೆ. ಆದ್ರೂ ಕೂಡ ಗೌತಮಿ ಅವ್ರಿಗೆ ಒಂದು ಇಶ್ಯೂ ಬಂತು. ಶಿ ವಾಸ್ ಲೈಕ್, ನಮ್ 3 ಜನದ ಏನ್ ರೂಲ್ಸ್ ಇದೆ ಅದು ಬ್ರೇಕ್ ಆದ್ರೆ ನಮ್ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ ಅಂತ. ನಂಗೆ ಫುಲ್ ಬೇಜಾರಾಗುತ್ತೆ. ಬಿಕಾಸ್ ಮಂಜಣ್ಣ ಮನೆಯವ್ರ ಹತ್ರ ಎಲ್ಲರ ಹತ್ರ ಮಾತು ಕೇಳಿಸ್ಕೊಂಡ್ರು ಅಂಡ್ ಇವ್ರಿಗೆ ಆದಷ್ಟು ಕಮ್ಮಿ ಟಾರ್ಗೆಟ್ ಮಾಡಿದ್ರು. ಆದ್ರೂ ಕೂಡ ಅದು ಒಂದು ಇಶ್ಯೂ ಆಗೋಯ್ತಲ್ವಾ ಅಂತ ನಂಗೆ ಸ್ವಲ್ಪ ಬೇಜಾರಾಯ್ತು. ನಂಗೆ ಮಂಜಣ್ಣ ವಿಷಯ ತುಂಬಾ ಬೇಜಾರಾಗ್ತದೆ. ಆಲ್ರೆಡಿ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದೀನಿ. ಬಟ್ ಇವತ್ತು ನಾನು ಯಾವತ್ತು ಇಷ್ಟೊಂದು ಮಾತಾಡ್ತೀನಿ, ಬಿಗ್ ಬಾಸ್ ಇಷ್ಟೊಂದು ನೋಡ್ತೀನಿ, ಎಲ್ಲೂ ಹೋಗ್ಬಿಟ್ಟು ಯಾರಿಗೂ ವೋಟ್ ಮಾಡಿರ್ಲಿಲ್ಲ. ನಾನು ವೋಟ್ ಮಾಡಿದೆ, ಪಾಪ ಇವಳು ವೋಟ್ ಮಾಡೋದು ಮಂಜಣ್ಣಗೆ. ಇಬ್ರು ಮಂಜಣ್ಣಗ್ ವೋಟ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ವೋಟ್ ಮಾಡಿರೋದು. ಮಲ್ಟಿಪಲ್ ಟೈಮ್ ವೋಟ್ ಮಾಡಕ್ ಆಗತ್ತೆ ಗೊತ್ತಿರ್ಲಿಲ್ಲ, ಅದು ಗೊತ್ತಾಯ್ತು. ಟೈಮ್ ಸಿಗ್ದಾಗೆಲ್ಲ ಹೋಗಿ ಮಂಜಣ್ಣಗ್ ವೋಟ್ ಆಗ್ತಾ ಇದೀವಿ. ತುಂಬಾನೇ ಬೇಜಾರಾಗ್ತದೆ ಅವ್ರಿಗೋಸ್ಕರ. ಮತ್ತೆ ಇನ್ನೊಂದು, ಮಂಜಣ್ಣ ಆದ್ರೂ ಕೂಡ ಗೌತಮಿ ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡಕ್ ಟ್ರೈ ಮಾಡಿದ್ರು ಅಂದ್ರೆ, ತ್ರಿವಿಕ್ರಮ್ ಮತ್ತೆ ಭವ್ಯ ಅದು ಬಾಕ್ಸ್ ಟಾಸ್ಕ್ ಇತ್ತಲ್ಲ, ಫಸ್ಟ್ ಒನ್ ನನಗ್ ಕಂಡಿರೋ ಪ್ರಕಾರ, ನಾನ್ ನೋಡಿರೋ ಪ್ರಕಾರ ಅವ್ರ ಕಾಲ್ ಲೆಗ್ ಕೆಳಗಡೆ ರೆಡ್ ಕಲರ್ ಇದ್ರ ಕೆಳಗಡೆ ಹೋಗಿಲ್ಲ. ಸೆಕೆಂಡ್ ಟೈಮ್ ಹೋಯ್ತು, ಥರ್ಡ್ ಟೈಮ್ ಹೋಯ್ತು, ಫಸ್ಟ್ ಟೈಮ್ ನಾನ್ ನೋಡಿರೋ ಪ್ರಕಾರ ಹೋಗಿಲ್ಲ. ಸೊ ಅಲ್ಲಿ ಕೂಡ ಅವ್ರು ಹೆಂಗೋ ಗೌತಮಿ ಅವ್ರಿಗೆ ಗೆಲ್ಸ್ಬೇಕು ಅಂತ ಟ್ರೈ ಮಾಡಿದ್ರು. ಸುಮ್ನೆ ಫೋಲ್ ಕೊಟ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ. ಎಲ್ಲಾರು ಗೆಲ್ತಾ ಇದ್ರು, ತ್ರಿವಿಕ್ರಮ್ ಭಯ ಗೆಲ್ತಾ ಇದ್ರು ಪಾಪ, ಫೋಲ್ ಇರ್ಲಿಲ್ಲ. ಕರೆಕ್ಟ್, ಹೌದು.
ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ. ಶಿಶಿರ್ ಅವರು ಬ್ಯಾಡ್ ಲಕ್ ಶಿಶಿರ್ ಅಂತಾನೆ ಹೇಳ್ಬೇಕಂತ ಅನ್ಸುತ್ತೆ. ನೀವು ಮೊದಲನೇ ವಾರದಿಂದ ನೋಡ್ಕೊಂಡ್ ಬಂದ್ರೆ ಶಿಶಿರ್ ಅವ್ರು ಆಲ್ಮೋಸ್ಟ್ ಎಲ್ಲಾ ಟಾಸ್ಕ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಔಟ್ ಆಗೋಗ್ಬಿಡ್ತಾರೆ. ಏನೋ ಒಂದ್ ಪ್ರಾಬ್ಲಮ್ ಇರುತ್ತೆ, ಫೌಲ್ ಪ್ಲೇ ಆಗುತ್ತೆ, ಪಾರ್ಟ್ನರ್ ಸರಿ ಇರಲ್ಲ, ಬಟ್ ಬ್ಯಾಡ್ ಲಕ್, ಒಟ್ನಲ್ಲಿ ಬ್ಯಾಡ್ ಲಕ್. ಅವ್ರಿಗೆ ಏನೇ ಆದ್ರೂ ಸ್ಟಾರ್ಟಿಂಗ್ ಅಲ್ಲೇ ಆಲ್ಮೋಸ್ಟ್ ಎಲ್ಲಾ ಟಾಸ್ಕ್ ಅಲ್ಲಿ ಮುಂಚೆನ ಔಟ್ ಆಗೋಗ್ಬಿಡ್ತಾ ಇದಾರೆ ಶಿಶಿರ್ ಅವರು. ಸೊ ಐಮ್ ಫೀಲಿಂಗ್ ಸೋ ಬ್ಯಾಡ್ ಫಾರ್ ಹಿಮ್. ಅವ್ರ ಆಟ ತೋರ್ಸಕ್ಕೆ ಇನ್ನ ಸಿಗ್ತಾನೆ ಇಲ್ಲ. ಅವ್ರು ಬರೀ ವ್ಯಕ್ತಿತ್ವದಿಂದ ಇಷ್ಟು ಮುಂದೆ ಬಂದಿರೋದು. ಆಕ್ಚುಲಿ ತುಂಬಾ ಒಳ್ಳೆ ಮನುಷ್ಯ ಶಿಶಿರ್ ಹೇಳ್ಬೇಕು ಅಂದ್ರೆ ಪಾಪ. ಐ ವೆರಿ ಪಾಪ. ಮೆಚ್ಯೂರ್ಡ್ ಗಾಯ್ ಇನ್ ಎಂಟೈರ್ ಇದ್ರಲ್ಲಿ, ಮೆಚ್ಯೂರ್ಡ್ ಟ್ಯಾಲೆಂಟೆಡ್ ಗಾಯ್. ಅವ್ರು ನನ್ಗೆ ಮಾತಾಡೋದು ತುಂಬಾ ಇಷ್ಟ. ಎಷ್ಟು ತೂಕವಾಗಿ ಮಾತಾಡ್ತಾರೆ ಅಂದ್ರೆ, ಅವ್ರು ಆಗಿದ್ ನೋಡಿ, ನನಗೆ ಚೈತ್ರ ಅವ್ರು ಮಾಡಿದ್ ನೋಡಿ ನನಗೆ ಮನ್ಸಲ್ಲಿ ಒಂತ ಒಟ್ಟೊಳಗೆ ಗುಳು 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 ಆಗ್ತಾ ಇತ್ತು. ನೀನ್ ಹೇಳ್ತಾ ಇಲ್ಲ ಒಳ್ಳೆ ಬಾಯಿಗೆ ಬಂದಾಗ ಬೈತಾ ಇದೀನಿ ನಾನು ಚೈತ್ರ ಅಕ್ಕ ಏನಿದು ಅಲ್ಲ, ನೀವು ಚೈತ್ರ ಅಕ್ಕ ಅವ್ರು ಅಲ್ಲಿ ಹೋಗಿರೋದು ಅವ್ರ ಇಮೇಜ್ ನ ಒಳ್ಳೇದ್ ಮಾಡ್ಕೊಳಕ್ಕೆ. ಅಕ್ಕ ನೀವ್ ಏನ್ ಮಾಡ್ತಾ ಇದ್ದೀರಾ? ಇದ್ರಿಂದ ಏನಾಗ್ತಾ ಇದೆ? ಮರ್ತ್ ಬಿಡ್ತಿದ್ದೀರ ಜನ. ಅದನ್ನೇ ಹೇಳ್ತಾ ಇರೋದು ನಾನು. ನೀವ್ ಅಲ್ಲಿ ಹೋಗಿರೋದು ಜನಗಳ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಕ್ಕೆ. ಅದಿದ್ರೇನೆ ಯು ವಿಲ್ ಗೋ ಟು ದ ಫೈನಲ್ ಅಂಡ್ ಯು ವಿನ್ ದ ಕಪ್, ನಾಟ್ ಟು ವಿನ್ ದ ಟಾಸ್ಕ್. ಪ್ರತಿ ವಾರ ನಾಮಿನೇಟ್ ಆದ್ರೂ ಕೂಡ ಜನ ಸೇವ್ ಮಾಡೋದು. ಅಲ್ಲಿ ನೀವು ಟಾಸ್ಕ್ ವಿನ್ ಮಾಡಕ್ಕಲ್ಲ, ಕ್ಯಾಪ್ಟನ್ ಆಗಕ್ಕಲ್ಲ. ನೀವು ಕ್ಯಾಪ್ಟನ್ ಆಗ್ಬೇಕು, ಟಾಸ್ಕ್ ವಿನ್ ಮಾಡ್ಬೇಕು ಅಂತ ಹೇಳಿ ನಿಮ್ ಈ ತರ ಬಿಹೇವಿಯರ್ ತೋರಿಸಿದಾಗ ಜನಗಳು ಎಲ್ಲಿ ಇಷ್ಟ ಪಡ್ತಾರೆ ನನಗ್ ಗೊತ್ತಿಲ್ಲಪ್ಪ. ನನಗೆ ಚೈತ್ರ ಕರೆದು ಈ ಮೂವ್ ಅಂತೂ ನಂಗೆ ತುಂಬಾ ತುಂಬಾ ತುಂಬಾನೇ ಬೇಜಾರಾಗುತ್ತೆ. ಸೇಮ್. ಸೊ ಅವರು ನಾಮಿನೇಷನ್ ಟೈಮ್ ಅಲ್ಲಿ ಫುಲ್ ಹತ್ಕೊಂಡ್ಬಿಟ್ಟು ಶಿಶಿರ್ ಅವ್ರು ಹೇಳ್ತಾ ಇದಾರೆ ಅವ್ರ ಮನೇಲಿ ಕಷ್ಟ ಇದೆ ಹಂಗೆಲ್ಲ. ಆದ್ರೂ ಓಕೆ, ಚೈತ್ರ ಅವರು ಮನೇಲಿ ಒಬ್ರೇ ಏನೋ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ. ಅವ್ರ ಮನೇನ ನೋಡ್ಕೊಳ್ತಾ ಇರೋದೆಲ್ಲ ಇವ್ರ ಮೇಲೆ ಆ ಭಾರ ಇದೆ. ಸೊ ಇವ್ರಿಗೆ ಈ ಆಪರ್ಚುನಿಟಿ ಇನ್ನ ಮುಂದೆ ಸಿಗ್ಲಿ, ನನಗ್ ಓಕೆ ಪರವಾಗಿಲ್ಲ ಅಂತ ಹೇಳಿ ಅಣ್ಣ ತಂಗಿ ಅಂತ ಹತ್ಕೊಂಡು ಹಗ್ಗೆಲ್ಲ ಮಾಡ್ಕೊಂಡು ಸಿಕ್ಕಿದ್ ಚಾನ್ಸ್ ಉಲ್ಟಾ ಹೊಡೆದ್ಬಿಟ್ರು ಪಾಪ ಶಿಶಿರ್ ಅವ್ರಿಗೆ. ಫುಲ್ ತುಂಬಾನೇ ಬೇಜಾರಾಯ್ತು. ಐ ಆಮ್ ಶೋರ್ ನೀವ್ ಯಾರ್ಯಾರು ನೋಡಿದ್ರೆ ನಿಮ್ ಎಲ್ರಿಗೂ ಅಷ್ಟೇ ಬೇಜಾರಾಯ್ತು ಯಾಕೆ ಹಿಂಗೆ ಅಂತ. ಇನ್ನೊಂದೇನಂದ್ರೆ ಅಲ್ಲಿರೋರು ಆಲ್ಮೋಸ್ಟ್ ಎಲ್ಲೋ ಸ್ವಲ್ಪ ಡೆಲ್ಯೂಷನಲ್ ಅಥವಾ ಇಮ್ಯಾಜಿನೇಷನ್ ಜಾಸ್ತಿ ಇದೆ ಏನಂತ ನಂಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇಟ್ಸ್ ವೆರಿ ಆಬ್ವಿಯಸ್. ತ್ರಿವಿಕ್ರಮ್ ಅವ್ರಿಗೆ ಪಿಕ್ ಮಾಡಕ್ ಕೊಟ್ರೆ ಅವ್ರು ಭವ್ಯನೇ ಪಿಕ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೂ ಕೂಡ ಅವ್ರು ಓಕೆ ನನಗ್ ಪಿಕ್ ಮಾಡ್ಬೋದು ಅಂತ ಹೋದ್ರಲ್ಲ, ಆ ಹೋಪ್ಗೆ ನಾನ್ ಸ್ವಲ್ಪ ಇಮ್ಯಾಜಿನೇಷನ್ ಜಾಸ್ತಿನೋ ಡೆಲ್ಯೂಷನಲ್ ಸ್ವಲ್ಪ ಜಾಸ್ತಿನೋ ಅಂತ ಅನ್ಸುತ್ತೆ ಅಷ್ಟೇ. ಇಲ್ಲ ಇನ್ನೊಂದೇನ್ ಗೊತ್ತಾ, ಸೊ ನನಗೆ ಎಲ್ಲೋ ಒಂದ್ ಕಡೆ ಇದನ್ನು ಇರ್ಬೋದು ಅಂತ ಅನ್ಸ್ತು. ಈಗ ಬಿಗ್ ಬಾಸ್ ಎಲ್ರು ಕರೆದ್ರು, ಎಲ್ರು ಮಾತಾಡ್ಸಿದ್ರು, ಎಲ್ರು ಕೇಳಿದ್ರು, ಬಟ್ ಇದನ್ನ ಯಾರಿಗೂ ಆಚೆಗೆ ಹೇಳ್ಬಿಡಿ ಅಂತಂದ್ರು. ಸೊ ನಾನ್ ಒಬ್ನೇ ಹೋಗಿದ್ರೆ, ನಾನು ಮಾತಾಡಿದ್ರೆ ಬಿಗ್ ಬಾಸ್ ನನಗ್ ಒಬ್ಳಿಗೆ ಈ ತರ ಆಪರ್ಚುನಿಟಿ ಕೊಡ್ತಾ ಇದಾರೆ, ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಒಂದಿರ್ಬೋದು. ಇನ್ನೊಂದು ಅವ್ರಿಗೆ ಗೊತ್ತೂ ಇರ್ಲಿಲ್ಲ, ಅಕಸ್ಮಾತ್ ನಾನ್ ತ್ರಿವಿಕ್ರಮ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇವರು ಎಕ್ಸ್ಪೆಲ್ ಆಗ್ಬಿಡ್ತಾರೆ ಗೇಮ್ ಇಂದ. ಅದೆಲ್ಲ ಕ್ಲಾರಿಟಿ ಇರ್ಲಿಲ್ಲ ಎಷ್ಟೊಂದ್ ಜನಕ್ಕೆ. ಇಲ್ಲ ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ ಅಲ್ಲಿ ಅವರ ನಿಮ್ಮ ಪಾರ್ಟ್ನರ್ ತೆಗೆದು ಈ ಪಾರ್ಟ್ನರ್ ನ ಹಾಕಬೇಕು ಅಂತಿತ್ತು. ಕರೆಕ್ಟ್. ಇದನ್ ಮಾಡಿದ್ರೆ ನಿಮ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಆಟದಿಂದ ಆಚೆ ಇರ್ತಾರೆ ಅಂತ ಆ ಕ್ಲಾರಿಟಿ ಕೊಟ್ಟಿದ್ರು. ಕಾಮನ್ ಸೆನ್ಸ್ ಸೆಕೆಂಡ್ ಇಟ್ಟಬೇಡ, ಬಟ್ ಆ ಕ್ಲಾರಿಟಿ ಬಿಗ್ ಬಾಸ್ ಕೊಟ್ಟಿದ್ದರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಚೈತ್ರ ಅವರಾಗ್ಲಿ ಅಲ್ಲಿರೋರೆಲ್ಲ ಅದನ್ನೇ ಹೇಳ್ತಾ ಇದ್ರು, ನಮ್ಗೆ ಹೇಳಿದಿಷ್ಟೇ, ನಿಮಗೆ ಪಾರ್ಟ್ನರ್ ನ ಚೇಂಜ್ ಮಾಡೋ ಆಪರ್ಚುನಿಟಿ ಇದೆ, ತ್ರಿವಿಕ್ರಮ ಬಿಟ್ಟು ಬೇರೆ ನಿಮ್ಮ ಪಾರ್ಟ್ನರ್ ಬಿಟ್ಟು ತ್ರಿವಿಕ್ರಮ ಮಾಡ್ಕೋತೀರಾ, ಅದಕ್ಕೆ ಅವರು ಹೂ ಅಂತ ಹೇಳಿದ್ದಾರೆ. ಬಟ್ ಅದ್ ಮಾಡ್ಕೊಂಡ್ರೆ ಏನ್ ಆಗುತ್ತೆ ಅನ್ನೋದನ್ನ ಬಿಗ್ ಬಾಸ್ ಹೇಳಿದಾರ ಇಲ್ವಾ ಅನ್ನೋದು ನಮಗ್ ಗೊತ್ತಿಲ್ಲ. ಸೊ ಇದನ್ನ ಹೇಳಿದ್ಮೇಲೆ ನಮ್ಮ ದಿಶಾ ನನ್ನ ಒಪ್ಕೊಂಡಿಲ್ಲ. ತಿರ್ಗಾ ನೋಡಿದ್ವಿ ಎಪಿಸೋಡ್ ನ, ಅದರಲ್ಲಿ ಬಿಗ್ ಬಾಸ್ ಹೇಳಿರೋದು ಇಷ್ಟೇ, ನಿಮಗೆ ನಿಮ್ಮ ಪಾರ್ಟ್ನರ್ ನ ಮುರಿದು ಈ ಟ್ರಂಪ್ ಕಾರ್ಡ್ ನ ಹಾಕೋಬಹುದು, ನಿಮ್ಗೆ ಇಷ್ಟ ಅದೇ ಇಲ್ವಾ ಅಂತ ಹೇಳಿದಾರೆ ಅಷ್ಟೇ. ಮುರಿದ ಆದ್ಮೇಲೆ ನಿಮ್ ಪಾರ್ಟ್ನರ್ ಏನಾಗುತ್ತೆ ಅನ್ನೋದನ್ನ ಅವ್ರು ಹೇಳಿದ್ರಲ್ವೋ ಗೊತ್ತಿಲ್ಲ, ನಮಗಂತೂ ಇಷ್ಟ ತೋರಿಸಿದ್ರು. ನನ್ ಪ್ರಕಾರ ಮುರಿದು ಅಂದ್ರೆ ಅವ್ರು ಹೋದ್ರು, ಇವ್ರಿಗೆ ಗೊತ್ತಿತ್ತು ಇನ್ಮೇಲೆ ಇವ್ರ ಜೊತೆ ಆಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವರು ಈ ವಾರ ಅಂತ ಹೇಳಿದ್ರು. ಹೆಂಗ್ ಗೊತ್ತಿರುತ್ತೆ? ಅವರು ಸ್ಟಾರ್ಟಿಂಗ್ ಅಲ್ಲಿ ಈ ವಾರದ ಟಾಸ್ಕ್ ಗೆ ಅಂತ ಹೇಳಿದ್ರು, ಅಂದ್ರೆ ಇನ್ಮೇಲಿಂದ ಈ ವಾರದ ಟಾಸ್ಕ್. ಹೌದು ಒಪ್ಕೊಂತೀನಿ, ಮುರಿದ್ ಬಿಟ್ಟು ನಿನ್ ತೆಗೆದ್ಬಿಟ್ಟು ನಾನು ಅಸ್ಯೂಮ್ ಮಾಡಕ್ಕಾಗಲ್ಲ. ಅವ್ರನ್ನ ನಾನು ಅನ್ಕೊಂಡಿರ್ತೀನಿ, ನಾನೇ ಅನುಷಾ ಅಂತ ಅನ್ಕೊ, ನನಗೆ ಹೇಳಿದ್ದು, ನಾನು ಅನ್ಕೊಂಡೆ ಓಕೆ ಮುರಿದ್ ಬಿಟ್ಟು ಬೇರೆ ಜೊತೆ ಪಾರ್ಟ್ನರ್ ಮಾಡ್ತಾರೆ, ಅಲ್ಲಾಡ್ತಾರ ಅವರು ಅಂತ ಅನ್ಕೊತೀನಿ ನಾನು ಅಷ್ಟೇ. ಅವ್ರ ಏನ್ ಇವಾಗ ತ್ರಿವಿಕ್ರಮ್ಗೆ ಪಾರ್ಟ್ನರ್ ಇಲ್ಲ ಅಲ್ವಾ, ಇದೇನು ಜೋಡಿ ಟಾಸ್ಕ್, ಜೋಡಿಗಳು ಬೇಕು, ತ್ರಿವಿಕ್ರಮ್ಗೆ ಪಾರ್ಟ್ನರ್ ಇಲ್ಲ, ಅದಕ್ಕೆ ಅವ್ರು ಉಸ್ತುವಾರಿ ಮಾಡ್ತಾ ಇದಾರೆ. ನಾನ್ ನನ್ ಪಾರ್ಟ್ನರ್ಶಿಪ್ ನ ಮುರಿತೀನಿ. ಪಾರ್ಟ್ನರ್ಶಿಪ್ ನ ಮುರಿದು ಅಂದ್ರೆ ಆ ವ್ಯಕ್ತಿ ಒಬ್ನೇ ಆಗ್ತಾನೆ, ಇನ್ನೇನ್ ಮಾಡೋದು, ಉಸ್ತುವಾರಿ ಮಾಡೋದು. ಬಿಗ್ ಬಾಸ್ ಮನೇಲಿ ನೀನೊಬ್ಬ ಬಿಗ್ ಬಾಸ್, ನೀ ಇಷ್ಟೊಂದು ನೋಡಿದಿಲ್ಲ ಬಿಗ್ ಬಾಸ್ ನ ಅರ್ಥ ಮಾಡ್ಕೋ, ಅನಲೈಸ್ ಮಾಡ್ಕೋ. ಬಿಗ್ ಬಾಸ್ ಹೇಳಿದ್ದ ರೂಲ್ಸ್, ಆ ರೂಲ್ಸ್ ಒಂದು ಟಾಸ್ಕ್ ಕೊಟ್ರೆ ಒಂದ್ 20-30 ರೂಲ್ಸ್ ಇರುತ್ತೆ.
ಆ ರೂಲ್ಸ್ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಹ್ಯಾಪನ್. ನಾನ್ ಕಂಟೆಸ್ಟೆಂಟ್ ಆಗಿ ಆಯ್ತು ಒಬ್ಬರೇ ಇದ್ರೆ ಲೆಟ್ ಮಿ ಫಿನಿಶ್ ಒಬ್ಬನೇ ಇದ್ರೆ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಕೊಂಡ್ ಬಂದು ಒಂದು ಪಾಠ ಕೊಡ್ತಾರೆ ಗುರು. ಆ ಪಾಸಿಬಿಲಿಟಿ ಇರುತ್ತಲ್ವಾ. ಸೊ ಯು ಡೋಂಟ್ ಲೆಟ್ಸ್ ನಾಟ್ ಅಸ್ಯೂಮ್ ಎನಿಥಿಂಗ್. ಕಾಮನ್ ಸೆನ್ಸ್ ಅಸಂಪ್ಷನ್ ಬಿಗ್ ಬಾಸ್ ಹೌಸ್ ಅಲ್ಲಿ ನಡೆಯಲ್ಲ. ಓಕೆ, ಅಲ್ಲ ಬಿಗ್ ಬಾಸ್ ಏನ್ ಕೊಟ್ಟಿದ್ರು ಅದ್ ಮಾಡ್ತೀನಿ. ನನಗೆ ಗೊತ್ತಿರಲ್ವಾ, ನಾನು ಬುದ್ಧಿವಂತಿ ಆಗಿದ್ರೆ ಸರ್ ಆಯ್ತು ಸರ್ ಮುರಿತೀರಾ, ಮುರಿದ ಮೇಲೆ ಇವ್ರ ಕತೆ ಏನಾಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಬುದ್ಧಿವಂತ ನಾನು ಕೇಳ್ತಾ ಇದ್ದೆ, ಅಷ್ಟು ಕಾಲೇಜ್ ಇದ್ದೆ ನನ್ನ ಪಾರ್ಟ್ನರ್ ಬಗ್ಗೆ. ಆಯ್ತು ನೀವು ಮುರಿತೀರಾ ಸರ್, ನಂಗೆ ಈ ತ್ರಿವಿಕ್ರಮ್ ಬರ್ತಾರೆ, ನನ್ನ ಪಾರ್ಟ್ನರ್ ಏನಾಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಯಾರು ಕೇಳಿಲ್ಲ ಅಷ್ಟೇ. ಡೋಂಟ್ ಗೋ ಬೈ ಅಸಂಪ್ಷನ್ or your common sense. Can I speak now? Yeah. Okay na. ಪಾರ್ಟ್ನರ್ಶಿಪ್ ಮುರಿತೀನಿ ಅಂದ್ರೆ ಆಯ್ತು, ನೀನು ಬೆಸ್ಟ್ ಆದ್ರೂ ಅಸ್ಯೂಮ್ ಮಾಡು, ವರ್ಸ್ಟ್ ಆದ್ರೂ ಅಸ್ಯೂಮ್ ಮಾಡು, ಬಟ್ ಒಟ್ನಲ್ಲಿ ಏನೋ ಒಂದ್ ಅವ್ರಿಗೆ ಆಗುತ್ತೆ. ಬಟ್ ನನ್ ಜೊತೆ ಇರಲ್ಲ, ನನ್ ಜೊತೆ ಮುಂದೆ ಹೋಗಲ್ಲ ಅಂತ ಅವ್ರಿಗೆ ಅದು ಅಷ್ಟಿರುತ್ತೆ ಅಲ್ವಾ, ಅರ್ಥ ಆಗಿರುತ್ತೆ ಅಷ್ಟೇ. They don't care about the outcome. ನನ್ನ ಪಾರ್ಟ್ನರ್ಗೆ you doing there also you ask me to shut up. I'm like what the where I shut up? No, I did not say. You were like okay let me speak. I'm like dude like can I also speak? No, ನೀನ್ ಇರು ಒಂದ್ ನಿಮಿಷ. ನೀನ್ ಹೇಳ್ತಿರೋದೊಂದು ಮಾಡ್ತಿರೋದೊಂದು. ನಾ ಮಾತಾಡ್ತಾ ಇರೋ ವಿಷಯ ಏನಂದ್ರೆ ಪಾರ್ಟ್ನರ್ ನ ತೆಗೆದ್ಮೇಲೆ ಪಾರ್ಟ್ನರ್ ಗೆ ಏನಾಗುತ್ತೆ ಆಗಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಅದ್ರ ಬಗ್ಗೆ ನೀನ್ ಹೇಳು. ಅದ್ರ ಬಿಟ್ಬಿಟ್ಟು ಕಾಳಜಿ ಇರ್ಲಿಲ್ಲ ಅಷ್ಟೇ. ಕಾಳಜಿ ಇಲ್ಲ, ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಷ್ಟೇ. ಅದ್ರ ಒಪ್ಕೊಂತೀನಿ ನಾನು. ಅದ್ರ ಬಗ್ಗೆ ಕಾಳಜಿ ಇಲ್ಲ. ನಾನ್ ಚೂಸ್ ಮಾಡಿದೆ ತ್ರಿವಿಕ್ರಮ್ ನ, ನನಗೆ ಆ ಪಾರ್ಟ್ನರ್ ಸರಿ ಇಲ್ಲ, ಅದು ಬೇರೆ. ನಾ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ತೆಗದ್ಮೇಲೆ ಅವ್ರಿಗೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಯಾರು ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಸ್ಟಿಕ್ ಟು ದಟ್. ನೀನ್ ಬೇರೆದು ಎಲ್ಲೋ ಅದ್ ಮಾಡಕ್ ಹೋಗ್ಬೇಡ. ಕಂಟಿನ್ಯೂ. ಸೊ ಎನಿವೇಸ್ ಐ ಥಿಂಕ್ ಈ ವಾರ ಕಿಚ್ಚನ ಚಪ್ಪಾಳೆ ಶಿಶಿರ್ ಅವ್ರಿಗೆ ಸಿಗ್ಬೋದು ಅಂತ ಅನ್ಸ್ತಾ ಇದೆ. ಬಿಕಾಸ್ ಅವ್ರ ಒಳ್ಳೆತನ ಎಲ್ರಿಗೂ ಕಾಣಿಸ್ತಾ ಇದೆ. ಅವ್ರು ಬಾಯ್ ಬಿಟ್ಟೆ ಹೇಳಿದ್ರು, ನಾನು ಒಳ್ಳೆನಾಗಬೇಕು ಅಂದ್ರೆ ನಾನು ಒಳಗೆ ನಾಮಿನೇಷನ್ ಮಾಡಿದ್ರ ಅಷ್ಟೇ ಸಾಕು, ನಾನು ಒಳ್ಳೆ ಪ್ರೂವ್ ಮಾಡ್ಕೊಳಕ್ಕೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಶಿಶಿರ್ ಅವರು. ಈ ಗ್ಯಾಪ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಐಶ್ವರ್ಯ ಅವರು. ಎಷ್ಟು ಪಾಪ ನೀಟಾಗಿ ನನಗ್ ಬೇಡ ಆಗೋರು, ನಂಗಿರೋ ಧರ್ಮನೇ ಸಾಕು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ಅಂದ್ರೆ ನಂಗೆ ತುಂಬಾ ಇಷ್ಟ ಆಗೋದ್ರು. ಈ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಐಶ್ವರ್ಯ ನೋಡ್ಬಿಟ್ರೆ ಸೂಪರ್ ಗುರು ಇವರು. ನಾನು ಆಡೋದು ಗೆಲ್ಲೋದು ಬೆಳೋದು ಸೆಕೆಂಡ್ರಿ, ಬಟ್ ಈ ಪರ್ಟಿಕ್ಯುಲರ್ ಡಿಸಿಷನ್ ತಗೊಂಡ್ರಲ್ಲ ನಂಗೆ ತುಂಬಾ ಇಷ್ಟ ಆಗೋಯ್ತು. ಮೋಕ್ಷಿತ್ ಅವರು ತಗೊಂಡ್ರು, ಏನಕ್ಕಂದ್ರೆ ತ್ರಿವಿಕ್ರಮ್ ಜೊತೆ ನಂಗೆ ಆಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇವತ್ತು ನನ್ನ ಜೊತೆ ಇದರಿಂದ ಒಪ್ಕೊಂಡ್ರು. ಐ ಡೋಂಟ್ ನೋ, ಬಟ್ ಎನಿವೇಸ್ ದಟ್ಸ್ ಅ ಸೇಫ್ ಥಿಂಗ್ ದಟ್ ಶಿ ಪ್ಲೇಡ್. ಬಟ್ ನನಗೆ ಐಶ್ವರ್ಯ ತುಂಬಾ ಇಷ್ಟ ಆಗೋಯ್ತು ಅವ್ರ ಡಿಸಿಷನ್ ಅಲ್ಲಿ. ಕರೆಕ್ಟ್. ಅಂಡ್ ಐಶ್ವರ್ಯ ಅವರು ಅವ್ರ ಶಿಶಿರ್ ಅವರು ಬ್ಯಾಂಡ್ ತೆಗ್ದಾಗ ಕೂಡ ಇಲ್ಲ ಆಡಿ ಅಂತ ಅವ್ರ ಹಿಂದೆ ಹೋದ್ರು. ದಟ್ ವಾಸ್ ಆಲ್ಸೋ ವೆರಿ ನೈಸ್ ಅಂಡ್ ಕೇರಿಂಗ್ ಅಂತ ಅನ್ಸ್ತು. ಶಿಶಿರ್ ಇರ್ಬೋದು ಆಕ್ಚುಲಿ ಈ ವಾರ ಕಿಚನ್ ಚಪ್ಪಲ್ ಅವ್ರಿಗೆ ಸಿಗ್ಬೋದು. ಈ ವಾರ ಯಾರು ಆಚೆ ಹೋಗ್ಬೋದು? ಈ ವಾರ ನನಗೆ ಅನ್ಸ್ತಂಗೆ ಧರ್ಮ ಅವ್ರ ತನ್ರಾಜ್. ನನ್ಗೆ ಧರ್ಮ, ಅನುಷಾ ಹೋಗಲ್ಲ. ಅನುಷಾ ಇಸ್ ಪ್ರಿಟಿ ಗರ್ಲ್ ಇನ್ ದ ಹೌಸ್. ಹೆಂಗ್ ತೇಕಾಗುತ್ತೆ ಅಲ್ಲ, ಬೇರೆ ಕಂಟೆಸ್ಟೆಂಟ್ಸ್ ನ ಕಂಪೇರ್ ಮಾಡಿ ಬರೀ ಪ್ರಿಟಿನೆಸ್ ಗೆ. ಅನುಷಾ ಅವರು ಆಡ್ಬೇಕಾದ್ರೆ ಆಡ್ತಾರೆ, ಮಾತಾಡ್ಬೇಕಾದ್ರೆ ಮಾತಾಡ್ತಾರೆ, ಬಟ್ ಶಿ ಇಸ್ ನಾಟ್ ಸ್ಟ್ರಾಂಗ್. ಸ್ಟ್ರೆಂತ್ ಇಲ್ಲ. ಅದ್ ಬಿಟ್ರೆ ಬೇರೆ ಎಲ್ಲಾನು ಅವ್ರದ್ದು ಐ ಥಿಂಕ್ ಶಿ ವಿಲ್ ಕಾಂಟ್ರಿಬ್ಯೂಟ್. ಅವ್ರೇನಂದ್ರೆ ಮಾತಾಡೋ ಕಡೆ ಸ್ಟ್ಯಾಂಡ್ ತಗೊಳ್ಳೋ ಕಡೆ ಒಂದ್ ಹೇಳಿದ್ರಂಗೆ ಲಾಸ್ಟ್ ವೀಕ್ ಅನ್ಕೋತೀನಿ. ಅವ್ಳು ಹೇಳಿದ್ರಂಗೆ ತುಂಬಾ ಇಷ್ಟ ಆಗೋಯ್ತು. ನನ್ನ ಬಗ್ಗೆ ಬಂದಾಗ ನಾನ್ ಕರೆಕ್ಟ್ ಆಗಿದ್ದಾಗ ನಾನಂತೂ ಬಿಡಲ್ಲ ಅಂತಂದ್ರು. ಸೊ ಅದೊಂದು ನಂಗೆ ತುಂಬಾ ಇಷ್ಟ ಆಗೋಯ್ತು. ಸೊ ಅನುಷಾ ದಟ್ ವೇ ಶಿ ಹ್ಯಾಸ್ ಎ ಪೊಟೆನ್ಶಿಯಲ್ ಅಂತ ಅನ್ಸುತ್ತೆ ನನಗೆ ಅವ್ರು ನೋಡಿದ್ರೆ. ಸೊ ಹಂಗಿದ್ರೆ ಐ ಥಿಂಕ್ ಧನ್ರಾಜ್ ಮತ್ತು ಧರ್ಮ ಅವ್ರ ಮಧ್ಯಾಹ್ನ ಒಬ್ರು ಹೋಗ್ಬೋದು. ಮೋಸ್ಟ್ಲಿ ಧರ್ಮ ಅವರೇ ಹೋಗ್ಬೋದು ಅಂತ ಅನ್ಸ್ತಾ ಇದೆ. ಸೊ ಈ ವಾರ ವಡೇಶ್ ಚಪ್ಪಾಳೆ ಗೋಸ್ ಟು ಶಿಶಿರ್. Anyways guys, this is the end of the video. ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe. ಮುಂದಿನ ವಾರ ಇನ್ನೊಂದು ರಿಯಾಕ್ಷನ್ ವಿಡಿಯೋ ಜೊತೆ ಸಿಗೋಣ. ಓಕೆ ಬಾಯ್.